ನೀವೇನಾದರೂ ಮೈಸೂರಲ್ಲಿ ಪ್ರಾಪರ್ಟಿ ತೊಗೋಬೇಕು ಅಂತಿದ್ರೆ ಇದು ನಿಮಗೆ ಬೆಸ್ಟ್ ಟೈಮು. ಸೊ ಮೈಸೂರಲ್ಲಿ ನೀವೇನಾದರೂ ಸೈಟ್ ತೊಗೋಬೇಕು ಅಥವಾ ಸೈಟ್ನ ಮಾರಬೇಕು, ಇಲ್ಲ ಮನೆ ತೊಗೋಬೇಕು ಅಥವಾ ಮನೆನ ಮಾರಬೇಕು ಅಂತ ಅಂದ್ಕೊಂಡ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಲ್ ಮಾಡಿ. ಅವರು ನಿಮ್ಮ ಬಜೆಟ್ಗೆ ತಕ್ಕಂತೆ ನಿಮಗೆ ಮನೆ ಆಗಲಿ ಅಥವಾ ಸೈಟ್ ಆಗಲಿ ಹುಡ್ಕೊಡ್ತಾರೆ. ನಿಮಗೇನಾದರೂ ಲೇಔಟ್ಗಳಲ್ಲಿ ಸೈಟ್ ಬೇಕು ಅಂದರೆ ಅಥವಾ ಇಂಡಿವಿಜುವಲ್ ಆಗಿ ಸೈಟ್ ಬೇಕಂದ್ರೂ ಕೂಡ ಹುಡ್ಕೊಡ್ತಾರೆ. ವಿಜಯನಗರ ಆಗ್ಬೋದು, ಭೋಗಾದಿ ಆಗ್ಬೋದು, ಆ ಸೈಡಲ್ಲೂ ನಿಮಗೆ ಸೈಟ್ಗಳು ಸಿಗುತ್ತೆ. ಆ್ಯಂಡ್ ಮೈಸೂರಲ್ಲಿ ಎಲ್ಲೇ ಸೈಟ್ ಬೇಕಿದ್ರೂ ಕೂಡ ನಿಮಗೆ ಕೆಲಸನ ಮಾಡಿಕೊಡ್ತಾರೆ. ಸೊ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಮಿಸ್ ಮಾಡಿದೆ ಕಾಲ್ ಮಾಡಿ. ಹಾಯ್, ದಿಸ್ ಇಸ್ ರೇಷ್ಮಾ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮತ್ತೊಂದು ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಆಬ್ವಿಯಸ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ನಾವು ಮೈಸೂರಲ್ಲಿ ಇದ್ದೀವಿ ಅಂತ. ಲಾಸ್ಟ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಸೊ ಮೈಸೂರಿಗೆ ಬಂದಿದ್ದೀವಿ ಅಂದರೆ ಆಬ್ವಿಯಸ್ಲಿ ನಮ್ಮ ಮನೇಲಿ ಸ್ಪೆಷಲ್ ಮಾಡ್ಕೊಡ್ಬೇಕಲ್ವಾ, ಮಗಳು ಅಳಿಯ ಬಂದಿದ್ದಾರಂತ. ಅದಕ್ಕೆ ಇವಾಗ ಸ್ಪೆಷಲ್. ಸೊ ಇವತ್ತು ಕುಕಿಂಗ್ ವಿತ್ ನಮ್ಮಮ್ಮ. ಇಲ್ಲಿ ಯಾರಿದ್ದಾರೆ ನೋಡಿ. ಹಾಯ್ ಮಾ. ಹಾಯ್. ಹಾಯ್. ಎಲ್ಲ ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದಾರೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ನಾವು. ಹೌದಾ? ಸೊ ಏನ್ ಮಾಡ್ತಾ ಇದೀಯಾ? ಮಗಳು ಅಳಿಯ ಬಂದಿದ್ದಾರೆ ಅಂತನಾ? ಹ್ಮ್. ಇವತ್ತು ನಮ್ಮ ಮನೇಲಿ ಮಟನ್ ಸಾಂಬಾರ್, ಹ್ಮ್, ಗೀ ರೈಸ್, ಹ್ಮ್, ಚಿಕನ್ ಕಬಾಬ್, ಹ್ಮ್. ಆಮೇಲೆ ಮೊಟ್ಟೆ ಬೇಯಿಸಿರೋದು ಅಷ್ಟೆ. ಸೊ ಇವತ್ತು ನಮ್ಮಮ್ಮ ಸ್ಪೆಷಲ್. ಸೊ ಇಷ್ಟು ವೆರೈಟಿ ಮಾಡ್ತಾ ಇದ್ದಾರೆ. ಆಲ್ರೆಡಿ ನಾನು ಮಟನ್ ವಾಶ್ ಮಾಡಿ ಇಕ್ಕಿದ್ದೀನಿ, ಹಾಗೆ ಇಲ್ಲಿ ಚಿಕನ್ ಕೂಡ ವಾಶ್ ಮಾಡಿ ಇಕ್ಕಿದ್ದೀನಿ. ಸೊ ಇಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ರೆ ಇಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಒಬ್ರು. ಬನ್ನಿ ತೋರಿಸ್ತೀನಿ. ಇವರೇ ಡಿಸ್ಟರ್ಬ್ ಮಾಡ್ತಾ ಇರೋದು ನನಗೆ ವಿಡಿಯೋಗೆ. ಕಾಪಿ ರೈಟ್ಸ್ ಮಾಡ್ತೀರಾ ನೀವು ನನಗೆ? ಸಾರಿ. ಹಾಂ, ಗುಡ್. ಹಂಗೆ. ಮತ್ತೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಓ, ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಹೌದಾ? ತಿಂಡಿ ಆಯ್ತಾ? ಊಟ ಆಯ್ತಾ? ತಿಂಡಿ ಆಯ್ತು, ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಹಾಂ ಮಟನ್ ತಗೊಬಂದು ಕೊಟ್ಟಿದ್ದೀನಿ, ಹಾಂ ಚಿಕನ್ ತಂದು ಕೊಟ್ಟಿದ್ದೀನಿ, ಹಾಂ ಮೊಟ್ಟೆ ತೆಗೆದು ಕೊಟ್ಟಿದ್ದೀನಿ, ಕಬಾಬ್ ಪೌಡರ್ ತೆಗೆದು ಕೊಟ್ಟಿದ್ದೀನಿ. ಇನ್ನೇನು? ಅಷ್ಟೇ ಅಷ್ಟೇ ಮಾಡ್ಕೊಂಡು ತಿನ್ನಿ. ಅಷ್ಟೇ ಮಾಡ್ಕೊಂಡು ಊಟ ಮಾಡಿ. ನಾನಿಲ್ಲಿ ಚಿಕನ್ ಕಬಾಬ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ವಾಯ್ಸ್ ತುಂಬ ಡಿಸ್ಟರ್ಬೆನ್ಸ್ ಇದ್ದಿದ್ದರಿಂದ ನಾನು ವಾಯ್ಸ್ ಓವರ್ ಕೊಡೋಣ ಅಂತ ಹೇಳಿಬಿಟ್ಟು ಕೊಡ್ತಾಯಿದ್ದೀನಿ. ಸೊ ನಾನಿಲ್ಲಿ 1 kg ಚಿಕನ್ ತೊಗೊಂಡಿರೋದ್ರಿಂದ 2 ಪ್ಯಾಕೆಟಷ್ಟು ಚಿಕನ್ ಕಬಾಬ್ ಪೌಡರ್ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಹೇಗೆ ಬೇಕು ಆ ಥರ ಹಾಕ್ಕೊಬೋದು. ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಅಥವಾ 1.5 ಸ್ಪೂನ್ ಹಾಕ್ಕೊಂಡು, ಅದಾದಮೇಲೆ ಸ್ವಲ್ಪ ಲೆಮನ್ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಎಗ್ ವೈಟ್ ಹಾಕ್ಕೊಂಡಿದ್ದೀನಿ. ಎಗ್ ಯೆಲ್ಲೋ ಕಲರ್ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಬರೀ ಎಗ್ ವೈಟ್ ಮಾತ್ರ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಉಪ್ಪು, ಖಾರ ಮತ್ತು ಕಲರ್ ಬೇಕಿದ್ರೆ ನಿಮಗೆ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ, ಅದು ಆಪ್ಷನಲ್. ಅದಾದಮೇಲೆ 3 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಕಾರ್ನ್ಫ್ಲೋರ್ ಹಾಕ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಕಬಾಬು, ಟೇಸ್ಟಿಯಾಗಿರುತ್ತೆ ಅಂತ, ಕೋಟಿಂಗ್ ಚೆನ್ನಾಗಿ ನಿಲ್ಲುತ್ತೆ ಅಂತ. ಅದಾದಮೇಲೆ 2 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆಯಿಲ್ ಹಾಕೋದ್ರಿಂದ ಚಿಕನ್ ಕಬಾಬ್ ಸ್ವಲ್ಪ ಶೈನಿ ಬರುತ್ತೆ ಮತ್ತು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಹಾಕ್ಕೊಳ್ಳೋದು. ಅದಾದಮೇಲೆ ಆಲ್ರೆಡಿ ಚಿಕನ್ ವಾಶ್ ಮಾಡಿಟ್ಟಿದ್ದೆ ಅಲ್ವಾ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅಟ್ಲೀಸ್ಟ್ 2 to 3 hours ಆದರೂ ಮ್ಯಾರಿನೇಟ್ ಮಾಡಿ ಇಡಬೇಕು. ನಿಮಗೆ ತುಂಬ ಟೈಮ್ ಇದೆ ಅಂತಂದರೆ ತುಂಬ ಹೊತ್ತು ಇಟ್ಟರು ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ಏನೇನು ರೆಡಿ ಮಾಡ್ಕೊಂಡಿದ್ಯಾ ತೋರಿಸ್ಬಿಡು. ಇದಕ್ಕೆ ಈರುಳ್ಳಿ ಮತ್ತು ಪುದೀನ, ಇದು ಒಗ್ಗರಣೆಗೆ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಅಷ್ಟೇ. ಸೊ ಇಷ್ಟನ್ನು ಹಾಕ್ಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೊಬೇಕು. ಖಾರ ಮತ್ತು ನೀರು ಹಾಕೊಂಡು. ಟೊಮೊಟೊ ಹಾಕಲ್ಲ, ಹಾಕೊಳ್ಳೋರು ಹಾಕೋಬೋದು. ಓಕೆ, ಕಾಯಿ ರುಬ್ಕೊಂಡಿರೋದು. ಸೊ ಸ್ವಲ್ಪ ಎಣ್ಣೆ, ಮಟನ್ ಹಾಕೊಳ್ಳೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಬೇಯಕ್ಕೆ ಬಿಡಬೇಕು, ಅಂದರೆ ನೀರು ಸುಂಡಕ್ಕೆ ಬಿಡಬೇಕು. ಏನೋ ಮಾಡ್ತಾ ಇಲ್ಲ, ಫೋನ್ ನೋಡ್ಕೊಂಡು ಕುತ್ಕೊಂಡಿದ್ದೀನಿ. ಯಾಕೆ? ಹೆಂಡತಿ ಬ್ಲಾಗ್ ಮಾಡೋದು ಬ್ಯುಸಿ ಆಗಿಬಿಟ್ಟವಳು, ನನ್ನ ಮರ್ತು ಬಿಟ್ಟವಳದಿ. ನೀವು ನೋಡಿ ಈಗ ಉಪ್ಪು ಹಾಕಬೇಕು, ಇಲ್ಲಿ ನೋಡಿ ಈಗ ನೀರು ಹಾಕಬೇಕು, ಈಗ ನೋಡಿ ಈಗ ಇದು ಹಾಕಬೇಕು ಅಂತ ಮಾಡ್ತಾ ಇದ್ದಾಳೆ. ಸೊ ನನಗೆ ಯಾರಿಲ್ಲ, ಒಬ್ಬನೇ ಇದ್ದೀನಿ ಇಲ್ಲಿ. ಪ್ರಭಾವ ನಿಮ್ಮಿಂದಾನೆ ತಾನೆ? ಏನು ಪ್ರಭಾವ? ಏನು ಡ್ರಾಮಾ ಡ್ರಿಲ್ ಆಗ್ತಾರೆ ಹೇಳ್ತಿದ್ದೆ. ಪ್ರಭಾವ ನಿಮ್ಮಿಂದ ತಾನೆ, ಎಲ್ಲದಕ್ಕೂ ಕಾರಣ ನೀವೇ ತಾನೆ. ಹೌದು, ನೀವು ಬ್ಲಾಗರ್ ತಾನೆ, ನೀವು ಮಾಡಿ ಮಾಡಿ ನನಗೂ ಬಂದಿದೆ. ಇಲ್ಲಿ ಈಗ ಗೀ ರೈಸ್ಗೆ ರೆಡಿ ಆಗಿದೆ ಹೇಗೆ ಮಾಡೋದು ಅಂತ. ಸೊ ಆಲ್ರೆಡಿ ಇಲ್ಲಿ ಕುಕ್ಕರ್ ಇಟ್ಬಿಟ್ಟು ಎಣ್ಣೆ. ಸೊ ನೀವು ಯಾಕೆ ಬಂದರೆ? ಎಣ್ಣೆ ಕಾಯ್ತಾ ಇದೆ ಅಂದಲ್ಲ, ನಾನು ನೋಡ್ತಾ ಇದ್ದೆ. ನೋಡಕ್ಕೆ. ಓಕೆ, ಆಯಿಲ್ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ. 1 ಸ್ಪೂನ್. 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 1
ಹೋಗಿ ಒಗ್ಗರಣೆ ಐಟಮ್ಸ್ ಹಾಕೊಬೇಕು. ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಮತ್ತು ಕಸ್ತೂರಿ ಮೆಥಿ. ಸೊ ಇಷ್ಟನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋದು. ಈರುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ಲೋಟದಷ್ಟು ಹಾಲು ಹಾಕೋಬೇಕು, 4 ಲೋಟ ನೀರು. ಸೊ ಇದು ಅಳತೆ. ಇಲ್ಲಿ 1 ಲೋಟ ಹಾಲಿಗೆ 4 ಲೋಟ ನೀರು ಹಾಕಿರೋದು, ಅಂದರೆ ಅಕ್ಕಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವಿಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ 4 ಲೋಟ ನೀರು ಹಾಕೊಂಡಿದ್ದೀವಿ. ನಿಮ್ಮ ಎಷ್ಟು ತೊಗೋತೀರಾ ಅಳತೆ ಮೇಲೆ ಡಿಪೆಂಡು. ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಪುದೀನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಒಂದು 4 ಮೆಣಸಿನ್ಕಾಯಿ ಹಾಕೊಂಡಿರೋದು. ಕುದೀತಾ ಇದೆ. ಸೊ ಇದಕ್ಕೆ ಈಗ ಇಲ್ಲಿ ಆಲ್ರೆಡಿ ತೊಳೆದಿಟ್ಕೊಂಡಿರೋ ಅಕ್ಕಿ ಇದೆ. ಸೊ ಇದನ್ನ ಇಲ್ಲಿಗೆ ಹಾಕಬೇಕು. ಸೊ ಈಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ 1 ವಿಶಲ್ ಕೂಗಬೇಕು. ಸೊ ಕೂಗಿದ್ರೆ ಗೀ ರೈಸ್ ರೆಡಿ ಆಗುತ್ತೆ. ಓಕೆ, ಸೊ ಮಟನ್ ಎಲ್ಲ ಸುಂಡಾದ್ಮೇಲೆ ಇಲ್ಲಿ ಆಲ್ರೆಡಿ ಗ್ರೀನ್ ಮಸಾಲ ಒಂದು ಪೇಸ್ಟ್ ರುಬ್ಕೊಂಡಿದ್ವಲ್ವ, ಸೊ ಅದನ್ನು ಹಾಕಿ ಇಲ್ಲಿ ಫ್ರೈ ಮಾಡಕ್ಕೆ ಬಿಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಉಪ್ಪು ಚಿಚ್ಚಿ ರೆಡಿ ಆಗಿದೆ. ಸೊ ತಿನ್ಬೇಕು. ಇದು ಫ್ರೈ ಆದಮೇಲೆ ಆಲ್ರೆಡಿ ಖಾರ ಮತ್ತು ಕಾಯಿ ಮಸಾಲೆನ ರುಬ್ಬಿಟ್ಕೊಂಡಿದ್ವಲ್ವ, ಸೊ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಬೇಕು. ನೀರು ಬಂದು ನಿಮ್ಮ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಆ ಥರ ಹಾಕ್ಕೋಬೇಕು. ತೆಳು ಬೇಕಿದ್ರೆ ತೆಳು, ಇಲ್ಲ ಗಟ್ಟಿ ಬೇಕಿದ್ರೆ ಗಟ್ಟಿ ನೋಡಿಕೊಂಡು ಹಾಕ್ಕೊಂಡು 1 ವಿಶಲ್ ತೊಗೊಂಡ್ರೆ ಸಾಕು. ಈಗ ಇಲ್ಲಿ ನೋಡ್ಬೋದು ಗೀ ರೈಸ್ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಬಂದಿತ್ತು, ಉದ್ದುದ್ರವಾಗಿ. ಆ್ಯಂಡ್ ಮಟನ್ ಸಾಂಬಾರು ಕೂಡ ಅಷ್ಟೇ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು, ರುಚಿಯಾಗಿತ್ತು. ಮಧ್ಯಾಹ್ನ ಊಟ ಆದಮೇಲೆ ಒಂದೊಳ್ಳೆ ನಿದ್ದೆ ಮಾಡಿದ್ವಿ ಆ್ಯಕ್ಚುಲಿ. ಆಮೇಲೆ ಏನು ವೀಡಿಯೋ ಮಾಡೇ ಇಲ್ಲ, ನಿದ್ದೆ ಮಾಡಿಬಿಟ್ಟಿದ್ವಿ. ಸೊ ಈಗ ಎದ್ದು ಸಂಜೆ ಆಗಿದೆ, ಆಲ್ಮೋಸ್ಟ್ ಕಾಫಿ ಎಲ್ಲ ಕುಡಿದು ಈಗ ಅವರು ಕಬಾಬ್ ಬೇಕಂತ ಹೇಳಿದ್ರು. ಸೊ ಅದಕ್ಕೇ ಅಮ್ಮ ಇಲ್ಲಿ ಕಬಾಬ್ ಹಾಕ್ತಾ ಇದ್ದಾರೆ. ಸೊ ಬನ್ನಿ ತೋರಿಸ್ತೀನಿ. ನೋಡಿ ಇಲ್ಲಿ ಊಟ ಮಾಡಿಬಿಟ್ಟು ನಿದ್ದೆ ಮಾಡಿಬಿಟ್ಟು ಎದ್ಬಿಟ್ಟು ಬರ್ತಾ ಇದ್ದಾರೆ, ಕಬಾಬ್ ಬೇಕು ನನಗೆ ಅಂತ. ಯಾಕೆ? ಓ ಹಂಗೆ. ಮತ್ತೆ ಮಧ್ಯಾಹ್ನ ಊಟ ಹೇಗಿತ್ತು? ಸೂಪರ್ ಆಗಿತ್ತು. ಮಟನ್ ಸಾಂಬಾರ್ ಸೂಪರ್ ಚೆನ್ನಾಯ್ತಾ? ಸೊ ಈಗ ಕಬಾಬ್ ತಿನ್ಬೇಕಂತ ಇವರು. ನಾನು ಮಲಗಿದ್ರೆ ಎಬ್ಬಸ್ಬಿಟ್ಟು ಕರ್ಕೊಂಬಂದಿದ್ದಾರೆ ನನಗೆ, ಬಾ ಕಬಾಬ್ ಬೇಕು ಹಾಕೊಡು ಅಂತ. ಬಟ್ ಅಂದ್ರೆ ಸಿಕ್ಕಾಬಟ್ಟೆ ಲೇಟ್ ಆಯಿತು. ಯಾರಾದರೂ ಮಾಡಲಿ, ಬಟ್ ನೀನು ನನ್ನ ಎಬ್ಬಸ್ಕೊಂಡು ಕರ್ಕೊಂಬಂದೆ ತಾನೆ. ಹೌದು. ಸೊ ಅದಕ್ಕೇ ಈಗ ಅವ್ರ ಅತ್ತೆ ಕಬಾಬ್ ಹಾಕ್ಕೊಡ್ತಾ ಇದ್ದಾರೆ. ಸೊ ಈಗ ಇಲ್ಲಿ ನೋಡ್ಬೋದು ಕಬಾಬ್ ಆಲ್ರೆಡಿ ಎಣ್ಣೆಗೆ ಹಾಕಿದ್ದಾರೆ, ಚೆನ್ನಾಗಿ ಬೇಯಲಿ, ಬೆಂದಮೇಲೆ ಅವರಿಗೆ ಕೊಡೋದು. ಈಗ ಇಲ್ಲಿ ಕಬಾಬ್ ರೆಡಿ ಆಗಿದೆ. ಸೊ ಇದನ್ನ ತಗೊಂಡೋಗಿ ಕೊಡೋಣ. ಈಗ ತಗೊಳ್ಳಿ, ತಿಂದ್ಬಿಟ್ಟು ಹೇಳಿ ಹೇಗಿದೆ ಅಂತ. ಬಿಸಿ. ಬಿಸಿ ಬಿಸಿ ಬಿಸಿ. ಮಳೆ ಬರೋ ಥರ ಇದೆ ವೆದರ್, ಚೆನ್ನಾಗಿದೆ. ಕೊಟ್ಟೆ, ತಗೊಬರ್ತೀನಿ ಈಗ. ಓಕೆ, ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.